ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಅಮಾನವೀಯ ಘಟನೆಯಲ್ಲಿ ಹತ್ಯೆಗೀಡಾದ ಸಂತ್ರಸ್ತೆಯ ನಿವಾಸಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಇಂದು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ದು, ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ತ್ವರಿತವಾಗಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ತಾತ್ಕಾಲಿಕ ನ್ಯಾಯ ನೀಡುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದ್ದು, ಸರ್ಕಾರ ಮಾದಕ ವಸ್ತುಗಳ ನಿಗ್ರಹಕ್ಕೆ ಮುಂದಾಗಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಯಾರು ಪೆಡ್ಲರ್ಸ್ ಅದಾರ, ಯಾರು ಬೇರೆ ಬೇರೆ ರಾಜ್ಯಗಳಿಂದ ತಂದು ಇಲ್ಲಿ ಡ್ರಗ್ಸ್ ಮಾಫಿಯನ್ನು ಕೊಟ್ಟು ಹುಡುಗರಿಗೆ, ಆಮೇಲೆ ವಿಶೇಷವಾಗಿ ಈ ರೀತಿಯಾದಂಥ ವ್ಯಕ್ತಿಗಳ ಕೈಯಾಗ ಡ್ರಗ್ಸ್ ಸಿಕ್ಕಾಗ ಏನು ಅನಾಹುತಗಳಾಗ್ತಾವ ಅನ್ನುವಂಥದ್ದನ್ನು ಕೂಡ ನಮ್ಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕಂಡಿದೆ. ಹೀಗಾಗಿ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನ ಇಲಾಖೆಯವರು ಮಾಡ್ಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಕನಿಷ್ಠ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ. ಯಾಕಂದ್ರೆ ಬಹಳ ದೊಡ್ಡ ಬಡ ಕುಟುಂಬ ಇದೆ ಅದು. ಆ ಕುಟುಂಬಕ್ಕಾಗಿ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿದಾಗ ಅವ್ರು 10 ಲಕ್ಷ ರೂಪಾಯಿಯನ್ನ ಘೋಷಣೆಯನ್ನು ಮಾಡಿದ್ದಾರೆ. ನಾನು ನೆಕ್ಸ್ಟ್ ವೀಕ್ನಲ್ಲಿ ಹೋದಾಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಭೇಟಿಯಾಗಿ ಅವ್ರ ಮನವರಿಕೆ ಮಾಡಿ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ರಿ ಅನ್ನುವಂಥದ್ದು ಹೇಳ್ತೀನಿ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಜಾತಿ ಗಣತಿ ವಾಸ್ತವಿಕವಾಗಿ ನಡೆದಿಲ್ಲ, ಯಾವುದೇ ಸಮುದಾಯಗಳು ಜಾತಿ ಗಣತಿಯನ್ನು ಒಪ್ಪುತ್ತಿಲ್ಲ, ಸಮರ್ಪಕ ಗಣತಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು. ಅವರು ಹೆಂಗ್ ಬೇಕೋ, ಸಿದ್ದರಾಮಯ್ಯನವ್ರಿಗೆ ಹೆಂಗ್ ಬೇಕೋ ಆ ರೀತಿಯಾದಂತ ವರದಿ ಇವತ್ತು ರೆಡಿ ಆಗೈತಿ. ಅದನ್ನ ವರದಿ ಕೊಡುವಂತದ್ದು ಮಾಡ್ತಾರ. ನಾಳೆ 17ನೇ ತಾರೀಕಿಗೆ ಪೂರ್ಣ ಅವರ ಕ್ಯಾಬಿನೆಟ್ ನಲ್ಲಿ ಡಿಸ್ಕಷನ್ ಮಾಡಿ ಅದ್ರದ್ದು ಹೊರಗಡೆ ತರ್ತೇನೆ ಅಂತ ಹೇಳಿ ತರಲಿ.